ಸರ್, ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸರ್. ಇವತ್ತು ಸೋಮಣ್ಣ ಸಾಹೇಬ್ರ ಮನೆ ಹತ್ರ ಕೂಡ ಬಂದಿದ್ದೀರಿ. ಈಗ ಎಲ್ಲೆಲ್ಲಿ ರೌಂಡ್ಸ್ ಎಲ್ಲ ನಾಯಕರನ್ನು ಕರ್ಕೊಂಡು ಇಡೀ ಪ್ರಪಂಚದಲ್ಲಿ ಒಂದು ರೀತಿ ರಾಮಮಯ ಆಗಿದೆ. ರಾಮ ರಾಮ ಅಂತ ಹೇಳಿದವ್ರಿಗೆ ಯಾರಿಗೂ ಕೆಟ್ಟದಾಗಲ್ಲ ಅಂತ ಒಂದು ಪವಿತ್ರ ದಿನ. ಕೆಲವರೆಲ್ಲ ಹೇಳ್ತಾ ಇದ್ರು, ಕೆಲವು ಸ್ವಾಮೀಜಿಗಳೆಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ, ಯಾವುದೋ ಪೂರ್ವ ಜನ್ಮದ ಪುಣ್ಯ ಈ ಜನರೇಷನ್ ಅಲ್ಲಿ ನಾವು ಹುಟ್ಟಿದಿರಿ, ಇದಕ್ಕೋಸ್ಕರ ಸುಮಾರು 500-600 ವರ್ಷ ಹೋರಾಟ ಆಗಿದೆ, ಕಾಯ್ತಾ ಇದ್ರು ಈ ರಾಮ ಮಂದಿರನ ನೋಡ್ಬೋದು ಅಂತ. ಆದ್ರೆ ಅಷ್ಟು ಒಂದು 6 ಜನರೇಷನ್ಗೆ ಆ ಯೋಗ ಸಿಕ್ಕಿಲ್ಲ, ನಮಗ್ ಮಾತ್ರ ಸಿಕ್ಕಿದೆ. ಸೊ ನಾವು ಒಂದ್ ರೀತಿ ಇವಾಗ ಯಾರ್ಯಾರು ಈ ಅಯೋಧ್ಯೆ ರಾಮ ಜನ್ಮಭೂಮಿಯ ಒಂದು ಪೂಜೆಗೆ ನೋಡ್ತಾ ಇದ್ದೀರಿ, ನಮ್ದೆಲ್ಲ ಒಂದ್ ಕಡೆ ಪೂರ್ವ ಜನ್ಮದ ಪುಣ್ಯ. ಸ್ವತಃ ದೇವೇಗೌಡರು ಹೇಳಿದ್ದಾರೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ. ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮಠಾಧೀಶರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಜನ ಮಠಾಧೀಶರು ಹೋಗಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಮತ್ತು ಇದಕ್ಕೋಸ್ಕರ ನಾನು ಇವತ್ತು ನೆನಪು ಮಾಡ್ಕೊಂತೀನಿ, ಯಾರ್ಯಾರು ಇದಕ್ಕೋಸ್ಕರ ಸುಮಾರು 3-4-5 ಲಕ್ಷ ಜನ ಪ್ರಾಣವನ್ನ ಕೊಟ್ಟಿದ್ದಾರೆ. ರಾಜ ಮಹಾರಾಜರಿಂದ ಹಿಡಿದು ಕರಸೇವಕರವರು. ನಾನು ಕೂಡ 21 ದಿನ ಕರಸೇವೆಯಲ್ಲಿ ಭಾಗವಹಿಸಿದ್ದೆ. ನಾನು ಹೋಗೋ ಹಿಂದಿನ ವರ್ಷದಲ್ಲಿ, ಹಿಂದಿನ ಟರ್ಮ್ ಅಲ್ಲಿ ಸುಮಾರು 2000 ಜನಕ್ಕೆ ಗೋಲಿಬಾರ್ ಆಗಿ ಸತ್ತಿದ್ದನ್ನು ಕೂಡ ನಾವು ನೋಡಿದ್ದೀರಿ. ಅಂಥದ್ರ ಮಧ್ಯೆನೂ ಇವತ್ತು ಮೋದಿಯವರು ಬಂದ ಮೇಲೆ ಯಾವ ರೀತಿ ಸೋಮನಾಥವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಿರ್ಮಾಣ ಮಾಡಿದ್ರು, ಅದೇ ರೀತಿ ಮೋದಿಯವರು ಇವತ್ತು ಈ ಒಂದು ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇರುವಂತದ್ದು ನಮಗೆಲ್ಲ ಬಹಳ ಸಂತೋಷದಂತೆ. ಇಂಥ ಒಂದು ಸುವರ್ಣ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವು ಪುಣ್ಯವಂತರು, ನಾವು ಒಂಥರ ಪುಣ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಮೊದಲನೇದಾಗಿ ಸೋಮಣ್ಣ ಅವರ ಕ್ಷೇತ್ರ ಇಲ್ಲಿ ನಾನು ಬಂದಿದ್ದೀನಿ. ಇವತ್ತು ಗಾಳಿ ಆಂಜನೇಯ ಸ್ವಾಮಿ, ಯಾಕಂದ್ರೆ ರಾಮ ಭಕ್ತ ಹನುಮಂತ ಅಂದ್ರೆ ರಾಮನ್ನೇ ಗೆದ್ದವನು. ಮಾರುತಿ ಮಂದಿರ ಅಂದ್ರೆ ರಾಮನ್ನೇ ಗೆದ್ದಂತವನು. ಅಷ್ಟು ಭಕ್ತಿಯ ಇರ್ತಕ್ಕಂಥ ಪವನ ಪುತ್ರ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಇದಾದ್ಮೇಲೆ ಬಸವನಗುಡಿ, ಅದಾದ್ಮೇಲೆ ಪದ್ಮನಾಭ ನಗರ, ಅದಾದ್ಮೇಲೆ BTM ಲೇಔಟ್, ಕೊನೆಯಲ್ಲಿ ಬೊಮ್ಮನಹಳ್ಳಿ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀರಿ. ಇವತ್ತು ಪ್ರಾರಂಭದಲ್ಲಿ ಸೋಮಣ್ಣ ಅವರ ಮನೆಗೆ ನಾವು ಉಪಹಾರ ಸೇವನೆ ಮಾಡೋಕ್ಕೋಸ್ಕರ ಬಂದಿದ್ದೇವೆ. ಕಡೆ ಪ್ರಶ್ನೆ, ಈಗಾಗಲೇ ಏಕನಾಥ್ ಶಿಂದೆ ಅವರು ತಮ್ಮ ಎಲ್ಲಾ ಶಾಸಕರನ್ನ ಕರ್ಕೊಂಡು ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದೇ ತರ ಪ್ಲಾನ್ಸ್ ಅವರು ಕರ್ನಾಟಕದಿಂದ ಎಲ್ಲಾ ಶಾಸಕರ ಬಿಜೆಪಿ ಶಾಸಕರನ್ನ ಕರ್ಕೊಂಡು ಹೋಗುವಂತದ್ದು ಪ್ರಕ್ರಿಯೆ ಮಾಡಬೇಕು, ಮಾಡೇ ಮಾಡ್ತೀರಿ. ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ನಮ್ಮೆಲ್ಲಾ ಶಾಸಕರು, ನಮ್ಮೆಲ್ಲಾ ಲೋಕಸಭಾ ಸದಸ್ಯರು ಅಲ್ಲಿನ ಅವಕಾಶ ತಗೊಂಡು ನಮ್ಮ ಎಲ್ಲಾ ಶಾಸಕರು ಕೂಡ ನಾವು ಹೋಗುವಂತದಕ್ಕೆ ನಾನು ಎಲ್ಲಾ ಶಾಸಕರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಇವತ್ತು ಸೋಮಣ್ಣ ಅವ್ರ ಮನೆಗೆ ತಿಂಡಿ ಬಂದಿದ್ದೀನಿ. ಅವರು ಕೂಡ ರಾಮ ಮತ್ತು ಮೋದಿ ಇವೆರಡೂ ಕೂಡ ಅವರಿಗೆ ಬಹಳ ಪ್ರೀತಿ ಪಾತ್ರವಾದಂತ ಒಂದು ವಿಚಾರ. ಆ ದೃಷ್ಟಿಯಿಂದ ಅವರು ಕೂಡ ಈ ರಾಮ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.